ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು, ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ತಿಳಿಸ್ತೇನೆ. ತುಮಕೂರಲ್ಲಿ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಇಷ್ಟೊಂದು ದ್ವೇಷದ ಮಟ್ಟಿಗೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಒಬ್ಬರೊಬ್ಬರು ಶಾಸಕರುಗಳು ಸಂಯಮದಿಂದ ಹೋಗಬೇಕಾಗ್ತದೆ, ಆದರೆ ಆ ರೀತಿ ನನ್ಗೆ ಗೊತ್ತಿಲ್ಲ. ಅದು ಹೇಳಿಕೆ ಬಂದಿರೋದು ನೋಡೋಣ. ಸ್ವಾಮೀಜಿಗಳ ಮೇಲೆ FIR ಹಾಕಿದ್ದಾರೆ ಅನ್ನೋಂಥದ್ದು ವಿರೋಧ ಇದೆ. ಸ್ವಲ್ಪ ಮೇಲೆ ನೋಡ್ಬೇಕು. ನಾನೀಗ ಅದಕ್ಕೆ ಹೋಗ್ತಾ ಇದ್ದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು, ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ತಿಳಿಸ್ತೇನೆ. ತುಮಕೂರಲ್ಲಿ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಇಷ್ಟೊಂದು ದ್ವೇಷದ ಮಟ್ಟಿಗೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಒಬ್ಬರೊಬ್ಬರು ಶಾಸಕರುಗಳು ಸಂಯಮದಿಂದ ಹೋಗಬೇಕಾಗ್ತದೆ, ಆದರೆ ಆ ರೀತಿ ನನ್ಗೆ ಗೊತ್ತಿಲ್ಲ. ಅದು ಹೇಳಿಕೆ ಬಂದಿರೋದು ನೋಡೋಣ. ಸ್ವಾಮೀಜಿಗಳ ಮೇಲೆ FIR ಹಾಕಿದ್ದಾರೆ ಅನ್ನೋಂಥದ್ದು ವಿರೋಧ ಇದೆ. ಸ್ವಲ್ಪ ಮೇಲೆ ನೋಡ್ಬೇಕು. ನಾನೀಗ ಅದಕ್ಕೆ ಹೋಗ್ತಾ ಇದ್ದೆ. ಎಸ್ ಸರ್, ಥ್ಯಾಂಕ್ ಯು ಸರ್. And young talented new entrepreneurs also who have been here. So ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಮತ್ತು ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಳ್ಳಿ ಹುಟ್ಟಿದ್ರು ಕೂಡ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಬೆಂಗಳೂರಿನಲ್ಲಿ. ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದೆ. ರಾಜಾಜಿನಗರದಲ್ಲಿ ಓದ್ತಾ ಇದೆ. ನಮ್ಮ ಇಂಡಸ್ಟ್ರಿಯಲ್ ಟೌನ್ ಪಕ್ಕದಲ್ಲಿ NM ಪಾರ್ಕಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೋಗ್ತಾ ಇದೆ. ಇಂಡಸ್ಟ್ರೀಸ್ ಯಾಕೆ ಹೇಗೆ ಬರ್ತದೆ, ಶ್ರಮ ಏನು, ಫಲ ಏನು ಅನ್ನೋದು ನಮಗೆಲ್ಲೂ ಕೂಡ ಅರಿವಿದೆ. ನಾನು ವೈಯಕ್ತಿಕವಾಗಿ whenever I go to various institutions, normally attend various programs in many colleges and institutions. I just tell them, you should not look at being employed. You should always try to look at being an employer. ಒಬ್ಬರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ, ವಿದ್ಯಾಭ್ಯಾಸ ಮಾಡಬೇಡಿ. 10 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ನಾನು ಆಗಾಗ ಮಾತಾಡ್ತಾ ಇದ್ದೆ. ನಮ್ಮ ಭಾರತದಲ್ಲಿ ಮೀಡಿಯಾ ಇಂಡಸ್ಟ್ರಿ ಎಷ್ಟೇ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಮೊದಲಿಂದ ಕೂಡ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದು ನಾವೆಲ್ಲ ಕಲಿಸಿದ್ದೇವೆ. ಟುಡೇ FKCCA ಪೌರ ಕಾರ್ಪೊರೇಷನ್ ಗಿಡ ನೋಡಿದ್ರೆ ಎಲ್ಲೆಂಡೂರು ಪೊಲೀಸ್ ಸ್ಟೇಷನ್ ವಿಭಾಗದಲ್ಲಿ ಆಧಾರ ಇಟ್ಟಿದ್ದಾರೆ.
ತುಂಬ ಡೇಂಜರಸ್ ಪ್ಲ್ಯಾಂಟು. ಇದನ್ನು ನಾವು ತೆಗೆಸ್ಬೇಕು. ಇದು ತೆಗೆದು ಪರ್ಯಾಯ ಗಿಡಗಳನ್ನ ನೆಡಬೇಕಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಇದನ್ನು 4 ರಾಜ್ಯ ಬ್ಯಾನ್ ಮಾಡಿದೆ ಈ ಗಿಡ ನೆಡಬಾರ್ದು ಅಂತ. ಆಲ್ರೆಡಿ ನೆಟ್ಬಿಟ್ಟಿರೋದು ಭೂಮಿಗೆ ಮಾರಕ, ಪಕ್ಷಿಗಳಿಗೆ ಇದರಿಂದ ತೊಂದರೆ, ಮನುಷ್ಯನಿಗೂ ಕೂಡ ಉಸಿರಾಟದ ಸಮಸ್ಯೆ, ಅಲರ್ಜಿ, ತುರಿಕೆ ಭಾಳಷ್ಟು ಸಮಸ್ಯೆ ಆಗುತ್ತೆ. ಆದಷ್ಟು ಈ ಮರಗಳನ್ನು ತೆಗೆದು ಮಾಡಿ ಬೇರೆ ಮರಗಳನ್ನು ನೆಡಬೇಕು ಅಂತ ನಾನು ಇಲ್ಲಿಂದ ತಗೊಂಡು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.